ಶ್ವೇತಗೌಡ ಅಲಿಯಾಸ್ ನವ್ಯಶ್ರೀಯ ವಿರುದ್ಧ ವಂಚನೆಯ ಆರೋಪ ಕೇಳಿ ಬಂದಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಬೆಳವಣಿಗೆಗಳಾಗಿದೆ. ಶ್ವೇತಗೌಡ ವಿರುದ್ಧ ವಂಚನೆಯ ಪ್ರಕರಣ, ಆರೋಪಿ ಮೋಹನ್ ಲಾಲ್ಗೆ 4 ದಿನ ಪೊಲೀಸ್ ಕಸ್ಟಡಿ. ರಾಜಸ್ಥಾನದಲ್ಲಿ ಮೋಹನ್ನನ್ನು ಬಂಧಿಸಿದ್ದಾರೆ ಪೊಲೀಸರು. ತನಿಖೆಯಲ್ಲಿ 2900 ಗ್ರಾಂ ಚಿನ್ನದ ಬಗ್ಗೆ ಬಾಯ್ಬಿಟ್ಟಿಲ್ವಂತೆ ಆರೋಪಿ. ರಾಮದೇವ್ ಜ್ಯುವೆಲರಿ ಮಾಲೀಕನನ್ನು ಬಂಧಿಸಿದ್ರು ಪೊಲೀಸರು. ಮೋಹನ್ಗೆ ಚಿನ್ನಾಭರಣ ಕೊಟ್ಟಿರೋದಾಗಿ ಚಂದ್ರಾಮ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಚಿನ್ನಾಭರಣದ ಬಗ್ಗೆ ಸತ್ಯವನ್ನ ಬಾಯ್ಬಿಟ್ಟಿಲ್ಲ ಆರೋಪಿ. ಹಾಗಾಗಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಅಕೌಂಟ್ ಟ್ರಾನ್ಸಾಕ್ಷನ್ನಲ್ಲೂ ಕೂಡ ಯಾವುದೇ ರೀತಿಯ ವಹಿವಾಟುಗಳಾಗದೇ ಇರೋದು ಗೊತ್ತಾಗ್ತಾ ಇದೆ. ಶ್ವೇತಗೌಡ ವಂಚಕಿ, ಈಕೆಯ ವಂಚನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಆರೋಪಿ ಮೋಹನ್ ಲಾಲ್ನನ್ನು ಪೊಲೀಸರು ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ.